ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಸಿಕ್ಕಾಪಟ್ಟೆ ಖುಷಿಯಾಗುವಂತ ವಿಚಾರ. ಯಾಕಂದ್ರೆ ಇದು ಎರಡನೇ ವಿಡಿಯೋ. ಮುಂಚೆ ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ರೈತರ ಹತ್ರ ಮಾತಾಡ್ತಿದ್ದೀನಿ. ಈಗ ಮಾತಾಡ್ಸೋಣ, ಈಗ ಹೆಂಗಿದೆ ಅಂತ ಅವ್ರೆ ಮಾತಾಡ್ಲಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇದು ಎರಡನೇ ವಿಡಿಯೋ ಮಾಡ್ತಾ ಇದೀವಿ. ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ನಿಮ್ ತೋಟಗಳೆಲ್ಲ ಹೆಂಗಿತ್ತು ನಿಮ್ ಪ್ರಕಾರ? ರೋಗ ಇತ್ತು, ಏನೇನ್ ಸಮಸ್ಯೆ ಇತ್ತು? ಈಗ ರೋಗ ಪ್ರಾಬ್ಲಮ್ ಇರೋದ್ರಿಂದ ಈಗ ರೋಗ ಬಗೆ. ಈಗ ಉದಾಹರಣೆಗೆ ಈ ಗಿಡ ನೋಡುವಾಗ ಇದು ಏನ್ ಹೇಳ್ತೀರಾ ಇದಕ್ಕೆ? ಅದೆಲ್ಲ ಇದಾಗಿತ್ತು. ಈಗ ಔಷಧಿ ಇದು ಗೊಬ್ಬರ ಕೊಟ್ಮೇಲೆ ಚೆನ್ನಾಗಾಯ್ತು. ನೋಡಿ ನೋಡ್ಬೋದು. ನೋಡಿ ಈ ಫಸ್ಟ್ ಇದ್ದ ಎಲೆ ಹೆಂಗಿದೆ ನೋಡಿ. ಫಸ್ಟ್ ಎಲೆಗಳು ಯಾವ ತರ ಇದಾವೆ ಈ ಎಲೆಗಳು ನೋಡಿ. ಇದು ಆದ್ಮೇಲೆ ಬಂದಿರೋ ಎಲೆ ಔಷಧಿ ಗೊಬ್ಬರ ಒತ್ತೊತ್ತಾಗಿ ಬಂದಿರೋ ಎಲೆ ಮತ್ತೆ ಹೈಟ್ ಆಗಿ ಬಂದಿರೋದು. ಇದ್ರದ್ದು ಇದು ನೋಡಕ್ಕೆ ಭಾರಿ ಖುಷಿ ಆಗತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ಗಿಡನ, ಹಳೆ ಎಲೆ ಸ್ಟಾರ್ಟಿಂಗ್ ಎಲೆ ಇದು ನೋಡ್ಬೋದು. ಈ ತರ ಸುಟ್ಕೊಂಡಿದ್ದಂಗಿದೆ. ಈಗ ಬಂದಿರೋ ಎಲೆ ಗ್ರೀನ್ ಆಗಿ ಹೈಟ್ ಆಗಿ ಬಂದಿದೆ. ಇದೇನ್ ಅನ್ಸುತ್ತೆ ಈಗ? ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ, ಏನ್ ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಸಣ್ಣ ಗಿಡ ನೋಡೋಣ ಹೆಂಗಿತ್ತು. ಇದು ಹೆಂಗಿದೆ ಸರ್? ಇದು ಚೆನ್ನಾಗಿದೆ. ಈಗ ಮುಂಚೆ ಹೆಂಗಿತ್ತಲ್ಲ? ಎಲ್ಲ ಅರಿಶಿನ ಕಲರ್ ಇತ್ತು. ಈಗ ಒಳ್ಳೆ ಔಷಧಿ ತಗೊಂಡ್ಮೇಲೆ ಔಷಧಿ ಹಾಕಿದ್ಮೇಲೆ ಚೆನ್ನಾಗಿ ಬಂತಾ ಇದೆ. ನೋಡಿ ಹಿಂಗಿತ್ತು ನೋಡಿ ಬಂದಿರೋ ಎಲೆ. ಹೌದು, ಇಷ್ಟು ದೊಡ್ಡದಾಗಿ ಹೈಟ್ ಆಗಿ ಚೆನ್ನಾಗ್ ಬಂತು. ಸರ್ ಮುಂಚೆ ತೋಟದ ನೋಡಿದಾಗ ನಿಮ್ ಮನಸ್ಸು ಹೆಂಗಿತ್ತು ಸರ್? ಮನಸ್ಥಿತಿ ಹೆಂಗಿತ್ತು? ನೋಡಕ್ಕೆ ಬೇಜಾರಾಗೋದು. ನೀವು ಔಷಧಿ ಕೊಟ್ಟಿ ನಾವು ಹಾಕೋದ್ಮೇಲೆ ಈಗ ಗಿಡ ಭಾರಿ ಚೆನ್ನಾಗ್ ಬರ್ತಾ ಇದೆ. ಒಂದೊಂದು ನೋಡ್ಬೋದು. 4 ಗಿಡ ನೋಡೋಣ. ಆಗ್ತಾಯ್ತಲ್ಲ ಅಲ್ಲಿ ನೋಡಿ. ಹೌದು ನೋಡಿ, ಮುಂಚೆ ಈ ಗಿಡ ಹೆಂಗಿದೆ, ಈ ಹೊಸದು ಗರಿ ಬಂದದ್ದು ಇನ್ನೊಂದು ಹೆಂಗ್ ಬರ್ತಾ ಇದೆ. ಹೌದು, ಅದು ಕಿತ್ಕೊತಾ ಇದೆ ಈಗ ನೋಡಿ. ಎರಡನೇದು ದಪ್ಪ ಇದೆ, ಚೆನ್ನಾಗಿ ಬರ್ತಾ ಇದೆ ಇಮ್ಮಿಡಿಯೇಟ್ ಆಗಿ. ಎಷ್ಟು ಒಂದ್ ತಿಂಗಳು ಅನ್ಕೋಬೋದಾ? ಒಂದ್ 20 ದಿನ? 20 ದಿವಸ. 20 ದಿನಕ್ಕೆ 20 ದಿವಸನೂ ಆಗಿಲ್ಲ ನಮ್ಗೆ ಹಾಕಿ. 20 ದಿನ ಆಗಿಲ್ಲ. 15 ದಿವಸಕ್ಕೆ ನಮ್ಗೆ ಸೂಪರ್. ಇನ್ನೊಂದು ನೋಡೋಣ. ಈ ತೆಂಗಿನ ಮರ ಹೆಂಗಿತ್ತು ಸರ್ ಮುಂಚೆ? ಈ ತೆಂಗಿನ ಮರ ಹೆಂಗಿತ್ತು? ಅರಿಶಿನ ಕಲರ್ ಇತ್ತು. ನೀವು ಔಷಧಿ ಕೊಟ್ಟು ಇದ್ ಮಾಡಿದ್ಮೇಲೆ ಭಾರಿ ಚೆನ್ನಾಗ್ ಬಂತು ನೋಡಿ. ನೋಡ್ಬೋದು. ಹೌದು, ಅರಿಶಿನ ಕಲರ್ ನೋಡಿ. ಇದೆಲ್ಲ ಸುಟ್ಟಂಗ್ ಆಗಿರೋ ಎಲೆಗಳು. ಇದೆಲ್ಲ ಹಿಂಗೆ ಚೊಟ್ಟ ಪಟ್ಟ ಬಿತ್ಕೊಂಡಂಗಿದೆ ಎಲೆಗಳು ನೋಡಿ. ಈಗ ಈ ಎಲೆ ಸ್ಟ್ಯಾಂಡ್ ಆಗಿರೋ ನೋಡ್ಬೇಕು, ಎಷ್ಟು ಹೈಟ್ ಆಗಿ ಒತ್ತೊತ್ತಾಗಿ ಫುಲ್ ನೀಟಾಗಿ ನೋಡಿ. ಈ ಗಿಡ ನೋಡ್ಬೋದು. ಈ ಎಲೆ ಎಷ್ಟು ಗಿಡ್ಡ ಇದೆ, ಈ ಪಕ್ಕದ ಗಿಡ ಎಲೆ ಎಷ್ಟು ಗಿಡ್ಡ ಇದೆ ನೋಡ್ಕೋಬಹುದು. ನೋಡಿ ಬಂದಿರೋ ಹೈಟ್ ಗಿಡ ಹೈಟ್ ಆಗಿ ಹೋಗ್ತಾ ಇದೆ, ಡಬಲ್ ಸೈಜ್ ಇದೆ. ಹೌದೌದೌದು ನೋಡಿ. ಇದು ನೋಡ್ಕೋಬಹುದು ನೋಡಿ. ಎಲೆ ಸುಟ್ಟಂಗ ಆಗೋಗಿದೆ. ಚೆನ್ನಾಗಿ ಔಷಧಿ ಇದಾದ್ಮೇಲೆ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ಬರ್ತಿರೋ ಗ್ರೀನರಿ ಒಳ್ಳೆ ಎಲೆ ನೋಡಿ. ಎಲೆ ಎಲ್ಲ ಸುಟ್ಟಂಗ ಆಗೋಗ್ಬಿಟ್ಟಿತ್ತು. ಈಗ ಬರ್ತಾ ಇರೋದು ಹೈಟ್ ಆಗಿ. ಈ ಹೈಟ್ ಬಂದಿರೋದು ಖುಷಿ. ಹೌದು ಹೌದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಅವಾಗ ಭಾರಿ ಚೆನ್ನಾಗಿ ರೋಗ ಆಗಿತ್ತು. ಈಗ ಸಾಹೇಬ್ರ ಔಷಧಿ ಕೊಟ್ಮೇಲೆ ಇದು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ನೋಡಿ. ಇದು ಒಣಗಿದೆ ಎಲೆ, ಇಲ್ಲಿ ಎಲೆ ಚುಕ್ಕಿ ಹಿಂಗೆ ಒಣಗ್ತಾ ಇದೆ ಎಲೆಗಳು. ಇದು ಏನ್ ಖುಷಿ ಅಂದ್ರೆ ನೋಡಿ, ಕೆಳಗಿರೋದ್ ತೋರಿಸ್ತಾ ಇದ್ದೀನಿ. ಈಗ ಇದು ಹಾಕಿದ್ಮೇಲೆ ಬಂದಿರೋದು ಎಲೆ ನೋಡಿ ಎಷ್ಟು ಹೈಟ್, ಎಷ್ಟು ಕೆಳಗಿನ ಎಲೆಗಿಂತ ಎಷ್ಟು ಪಟ್ಟಿದೆ ಇದು. ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡಿ. 2 ಪಟ್ಟಿಗಿಂತ ಜಾಸ್ತಿ ಆಗೋದಲ್ದೆ ಇಮ್ಮಿಡಿಯೇಟ್ ಆಗಿ ಕುಡಿ ಹೊಡಿತಾ ಇದೆ ಒಳಗೆ. ಯಾಕಂದ್ರೆ ಬ್ಲಾಕೇಜ್ ಇರೋ ಬ್ಲಾಕೇಜ್ ಬಂದಿರೋದು. ಒಂದ್ ಸತ್ಯ ಏನ್ ಗೊತ್ತಾ, ಇದೆಲ್ಲ ಬಂದಿರೋದು ನೀವು ಕೊಟ್ಟಿರೋ ಗೊಬ್ಬರದಿಂದಾನೆ. ಆ ಗೊಬ್ಬರ ಏನಿತ್ತಲ್ಲ ಅದನ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ ಗಿಡಕ್ಕೆ. ಇದು ನಾವು ಕೊಟ್ಟ ಮೇಲೆ ತಗೊಳಕ್ ಸ್ಟಾರ್ಟ್ ಆಗಿದೆ ಇಷ್ಟೇ, ಬೇರೆ ಏನಿಲ್ಲ. ನೋಡ್ರಿ ಇದು ರೆಡ್ ಮಿಟ್ಸ್ ಇದೆ ಹೆಂಗಿದೆ. ಒಳಗಡೆ ಭಾಗ ನೋಡ್ರಿ, ರೆಡ್ ಮಿಟ್ಸ್ ಇದೆ ನೋಡಿ. ಕೆಳಗೆ ಎಲ್ಲ ಒಣಗಿದೆ. ಈಗ ಬಂದಿರೋ ಎಲೆ ಹೈಟ್ ಮತ್ತೆ ಅಗಲ. ಇದು ವ್ಯಾಲ್ಯೂ ಅಂದ್ರೆ ಇದರದು ಸರ್. ಈ ಗಿಡ ನಿಮ್ಗೆ ತೆಂಗಿನ ಗಿಡ ಮುಂಚೆಗೂ ಈಗ ರಿಸಲ್ಟ್ ಏನ್ ಹೇಳ್ತೀರಾ? ಗರಿ ಇದಾಗಿ ಮತ್ತೆ ಹಿಂಗಾರು ಭಾರಿ ಸಣ್ಣ ಇತ್ತು. ನಿಮ್ ಔಷಧಿ ಹಾಕಿ ಗೊಬ್ಬರ ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗ್ ಬರ್ತಾ ಇದೆ. ಅದು ನೋಡೋಣ, ಲೈವ್ ಆಗಿ ನೋಡೋಣ. ನೋಡಿ ಹಳೇದು ಇದು ಹೊಂಬಾಳೆ ಅಂತೀವಿ ನೋಡಿ. ಕೆಳಗಿನ ಹೊಂಬಾಳೆ ಹೆಂಗಿದೆ, ಈಗ ಮೇಲಿನ ಹೊಂಬಾಳೆ ಓಪನ್ ಬಂದಿದೆ ನೋಡಿ. ಈಗಿರೋ ಮೇಲಿನ ಹೊಂಬಾಳೆ ಸೈಜ್ ಬಂದಿದೆ ಈಗ, ಹೈಟ್ ಮತ್ತೆ ದಪ್ಪ. ಹೌದು, ಒಳ್ಳೆ ಆನೆ ದಂತ ಇದ್ದಂಗಿದೆ. ಸೇಮ್ ಆನೆ ದಂತ ಇದ್ದಂಗಿದೆ. ಮತ್ತು ಹೇಳ್ತೀನಿ, ಇದು ರಿಸಲ್ಟ್ ಎಲ್ಲಿಂದ ಬಂತು ಅಂದ್ರೆ ನೀವು ಕೊಟ್ಟಿರೋ ಭೂಮಿಯಿಂದಾನೇ ಬಂದಿರೋದು. ನಾವು ಕೊಟ್ಟಿದ್ ಏನಂದ್ರೆ ಅದು ಆಹಾರ ತಗೊಳ್ತಾ ಇಲ್ಲ. ನಾವು ಕೊಟ್ಟ ಮೇಲೆ ಇದು ಆಹಾರ ತಗೊಂಡು ಚೆನ್ನಾಗಿ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ನಿಮ್ದೇ ಗೊಬ್ಬರದ್ದು ನಿಮ್ದೇ ಮಣ್ಣಿಂದ ರಿಸಲ್ಟ್ ಇದೆ ಅಷ್ಟೇ.
ನೋಡಿ ಇದು ನೋಡ್ಬೋದು. ಹ್ಮ್. ಹಳೆ ಎಲೆ ಅಷ್ಟೇ ಗಿಡ್ಡ ಇದೆ, ಹೌದು. ಹೊಸ ಎಲೆ ಎಷ್ಟು ಹೈಟ್ ಇದೆ. ಯೂಟ್ಯೂಬಿಗೆ ಬಿಟ್ಬಿಡ್ರಿ ಇವತ್ತೆಲ್ಲ. ನೋಡಿ ಈ ಗಿಡ ಇದು ಏನ್ ಹೇಳ್ತೀರಿ ಇದಕ್ಕೆ? ಗಿಡ ಸತ್ವಾಗಿತ್ತು ಅದು. ಓ ನಿಮ್ ಗೊಬ್ಬರದಿಂದಲೇ ಅದು ತಾಕತ್ ಕೊಟ್ಮೇಲೆ ನೋಡಿ ಬಂತು. ಗ್ರೇಟ್. ನೋಡಿ ಹಳೆ ಎಲೆ ಎಷ್ಟು ನೋಡಿ ಒಣಗಿದೆ, ಇದು ಒಣಗಿತ್ತು ಅದು. ಇದು ಒಣಗಿದೆ. ಮತ್ತೆ ಇದು ಗಿಡ್ಡ ಎಲೆ ನೋಡಿ, ಇದು ಎಷ್ಟು ಹೈಟ್ ಬಂದಿ ನೋಡಿ. ಈ ಎರಡು ಎಲೆ ನೋಡೋಣ, ಕೆಳಗಿಂದ ಎಷ್ಟು ಗಿಡ್ಡ ಇದು ನೋಡಿ, ಅಷ್ಟು ಹೈಟ್. ಹೌದು, ಹೈಟ್ ಬರ್ತಾ ಇದೆ. ಭಯಂಕರ ಇದು ರಿಸಲ್ಟ್ ಅಂದ್ರೆ ರಿಸಲ್ಟ್. ಸರ್ ಈ ನಿಮ್ ತೆಂಗಿನ ಮರ ಇದ್ರ ಬಗ್ಗೆ ಮುಂಚೆ ಹೆಂಗಿತ್ತು ಒಪಿನಿಯನ್ ನಿಮ್ದು? ಅದು ಎಲ್ಲ ಒಣಗಿ ಹೋಗಿತ್ತು. ಹಾ, ಈಗ ಔಷಧಿ ಕೊಟ್ಟಿ ಗೊಬ್ಬರ ಕೊಟ್ಮೇಲೆ ಬಾರಿ ಚೆನ್ನಾಗಿ ಹೊಸ ಹೊಸ ಗರಿ ಕಿತ್ಕೊತಾ ಇದೆ ನೋಡಿ. ಇದು ಫುಲ್ ಒಣಗಿದೆ, ಎಲ್ಲ ಒಣಗಿತ್ತು ಇದು. ಇದು ಒಣಗಿದೆ, ಕಾಣುತ್ತೆ ನೀಟಾಗಿ. ಫುಲ್ ನೋಡಿ ಎಲ್ಲ ಸುತ್ತಲೂ ಒಣಗಿರೋದು. ಈಗ ಹೊಸ ಹೊಸ ಗರಿ ಹೊಸ ಗರಿ ಬಂದಿರೋದು ನೋಡ್ಬೋದು, ಫುಲ್ ಹೈಟ್ ಆಗಿ ಮತ್ತೆ ಅಗಲ, ಮತ್ತೆ ಒಳ್ಳೆ ನವಿಲ್ ಗರಿ ಓಪನ್ ಆದಂಗ ಆಗಿದೆ ನೋಡಿ. ಎರಡೂ ಗರಿ ಹಂಗೆ ಇದೆ ರಿಸಲ್ಟ್. ನೋಡಕ್ಕೆ ಒಂದು ಆನಂದ ಆಗುತ್ತೆ ಈಗ. ಹೌದಾ ಸರ್, ಇದೊಂದು ಅಡಿಕೆ ಗಿಡದ ಏನ್ ಹೇಳ್ತೀರಾ ರಿಸಲ್ಟ್? ಇದು ಹೋಗೇ ಬಿಟ್ಟಿತ್ತು ಗಿಡ. ಈಗ ನೀವು ಔಷಧಿ ಕೊಟ್ಟಿ ಗೊಬ್ಬರ ಕೊಟ್ಟ ಮೇಲೆ ಬಾರಿ ಚೆನ್ನಾಗ್ ಬಂತು ನೋಡಿ. ಸೂಪರ್ ನೋಡಿ, ಕಾಣುತ್ತಿದ್ದು ಚೆನ್ನಾಗಿ ಕಿತ್ಕೊತಾ ಇದೆ ನೋಡಿ. ಇದು ಈ ತರ ಆಗಿದೆ ಗರಿ. ಈ ಕಡೆ ಇದು ಹತ್ರದಿಂದ ನೋಡೋಣ ಗೊತ್ತಾಗತ್ತೆ, ವೈಟ್ ಮಿಟ್ಸ್ ಇದು ಗಿಡ್ಡ ಇದೆ ಅಲ್ಲ ನೋಡಿ. ಹೊಸದ್ ಬಂದಿರೋದು, ದಪ್ಪ ಕೊಂಬು, ಸಖತ್ ಹೈಟ್ ಬರ್ತಾ ಇದೆ. ಇದು ಭಾರಿ ಖುಷಿ ಆಗಂತ ನೋಡಿ. ಈ ಎಲ್ಲ ಗಿಡ್ಡ ಆಗೋಗ್ಬಿಟ್ಟಿತ್ತು, ಇಷ್ಟೇ ಇಷ್ಟು ಗಿಡ್ಡ ನೋಡಿ, ಹೈಟ್ ಆಗಿ ಹೊಸ ಕೊಂಬು ಅಲ್ವಾ? ಈಗ ಚೆನ್ನಾಗಿ ಬಂತು. ಸೂಪರ್ ಸರ್. ಈ ಗಿಡ ಮುಂಚೆ ಹೆಂಗಿತ್ತು ಮನಸ್ಥಿತಿ ನಿಮ್ಗೆ? ಫಸ್ಟ್ ಎಲ್ಲ ಗುಂಗುರು ಗಟ್ಕೊಂಡಿತ್ತು, ಅರಿಶಿನ ಕಲರ್ ಆಗಿತ್ತು. ಈಗ ನಿಮ್ಮ ಇದು ಔಷಧಿ ಹಾಕಿ ಗೊಬ್ಬರ ಹಾಕಿದ್ಮೇಲೆ ಚೆನ್ನಾಗ್ ಬಂತು. ಸೂಪರ್. ನೋಡ್ಬೋದು ನೋಡಿ, ಈ ತರ ಗಿಡ್ಡ ಎಲ್ಲ ಹೊಸ ಎಲೆ ಬಂದಿರೋದು ಹೈಟ್ ಬಿಟ್ ಆಯ್ತಿದೆ. ಹೌದು, ತುಂಡಾಗಿರೋದು ಓಪನ್ ಆಯ್ತು. ಸಖತ್ ಖುಷಿ ಕೊಡುವಂತದ್ದು. ಇದು ಫಸ್ಟ್ ಹುಳ ಹೊಡೆದಿ ರೋಗ ಆಗಿ ಎಲ್ಲ ಹೋಗ್ಬಿಟ್ಟಿತ್ತು. ಇದು ಈಗ ನೀವು ಔಷಧಿ ಗೊಬ್ಬರ ಕೊಟ್ಮೇಲೆ ಗರಿ ಗರಿಯಾಗಿ ಕ್ಲೀನ್ ಆಗಿ ಬತ್ತಾಯ್ತು. ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ನೋಡೋಣ, ರೈತರಿಗೆ ಗೊತ್ತಾಗತ್ತೆ ನೋಡಿ. ಇದೆಲ್ಲ ಒಂಥರ ಕುಷ್ಠರೋಗ ಬಂದಂಗ್ ಬಂದಿದೆ, ಸಣ್ಣ ಎಲೆ ನೋಡಿ. ಇದು ಒಣಗೋಗಿತ್ತು. ಹೌದು ನೋಡಿ, ಇದು ಪಕ್ಕ ಒಣಗಿದೆ, ಇದು ಚೆನ್ನಾಗಿ ಕಿತ್ಕೊತಾ ಇದೆ ನೋಡಿ. ಈ ಎಲೆ ನೋಡುವ ಗಿಡ್ಡ ಎಲೆ 4 ಇಂಚ್ ಇದೆ ಅಷ್ಟೇ ರೋಗ ಇದು ನೋಡ್ಬೋದು. ಈಗ ಬಂದಿರೋ ಎಲ್ಲ ಎಷ್ಟು ಖುಷಿ ಆಗತ್ತಂದ್ರೆ ಭಾರಿ ಖುಷಿ ಆಗತ್ತೆ, ಸಿಕ್ಕಾಪಟ್ಟೆ. ಹೊಸ ಎಲೆ ಅಂತೂ ಅದ್ಭುತವಾಗಿ ರೆಡಿ ಆಗಿದೆ. ನಮ್ಮ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಮಾಡೋಣ. ಮತ್ತೆ ನಮ್ಮ ಉದ್ದೇಶ ಏನಂದ್ರೆ ರೈತರು ಸ್ವಂತ ಗೊಬ್ಬರಗಳನ್ನ ತಯಾರು ಮಾಡ್ಕೋಬೇಕು, ರೋಗಗಳಿಂದ ಹೊರಗೆ ಬರಬೇಕು, ಗಿಡಗಳನ್ನ ರೋಗದಿಂದ ಮುಕ್ತ ಮಾಡಬೇಕು. ಇದೇ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈಗ ಈ ಗಿಡ ಹೆಂಗಿತ್ತು? ಇದು ಎಲ್ಲ ಪೂರ್ತಿ ರೋಗ ಆಗಿ ಹೋಗ್ಬಿಟ್ಟಿತ್ತು, ನೋಡ್ದಾ? ಏನೇನು ಇರ್ಲಿಲ್ಲ. ಈಗ ನೀವು ಔಷಧಿ ಗೊಬ್ಬರ ಕೊಟ್ಮೇಲೆ ಬಾರಿ ಚೆನ್ನಾಗ್ ಬಂತು ನೋಡಿ. ಎಷ್ಟು ಖುಷಿ ಆಗತ್ತೆ ನೋಡಕ್ಕೆ ನೋಡಿ. ಎಲ್ಲ ಮುಟ್ರು ಕೊಟ್ಟು ಕುಷ್ಠರೋಗ ಹೋಗ್ಬಿಡಿತ್ತು, ಈ ಎಲೆ ನಂಗೆ ಹೋಗ್ಬಿಡಿತ್ತು ನೋಡಿ. ಬಂದಿರೋ ಎಲೆ ಗುಂಬ ನೋಡ್ರಿ ಹೆಂಗಿದೆ. ನೋಡಿ, ಹಿಂಗಿದ್ದು ಹಂಗೆ ಹೈಟ್ ಆಗಿ ಬಂತು. ಇನ್ನೊಂದು ಇಮಿಡಿಯೇಟ್ ಆಗಿ ಒಂದು ಸುಳಿ ಬೇರೆ ಹೊಡಿತಾರೆ ಒಳಗಿಂದ ನೋಡಿ. ಒಂದು ಕುಡಿ ಬಂದಿದೆ, ಕುಡಿ ನೋಡಿ ಎಷ್ಟು ಹೈಟ್ ಬಂದಿದೆ ಅಂತೇಳಿ, ಇಷ್ಟು ಬೇಗ. ಹೌದು, ಇದು ನೋಡ್ಬೋದು. ಈ ಎಲೆ ಗಿಡ್ಡ ಎಲೆ ನೋಡಿ, ಈ ಗಿಡ್ಡ ಎಲೆ ನೋಡಿ, ಇದೆಷ್ಟು ಗಿಡ ಇದೆ. ಇದು ಬರ್ತಾ ಇರೋದು ನೋಡಿ, ಬಂದಿದೆ ಅಂದ್ರೆ ಪೇಂಟ್ ಹೊಡೆದಂಗ ಆಗ್ಬಿಟ್ಟಿದೆ, ಹೊಸ ಪೇಂಟ್ ಹೊಡೆದಂಗ ಆಗಿದೆ. ಕಲರ್ ಬರ್ತಾ ಇದೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್.